ರಕ್ತ ಯಾರವರು ನಿಮ್ಮನ್ನು ಈ ರೀತಿ ಹೊಡೆದವರು? ಹೇಳು ದಣಿ, ಹೇಳು. ಅದೆಲ್ಲ ಮುಗಿದು ಹೋದ ಕತೆ. ಕಾಲೇಜಿನಿಂದ ನನ್ನ ಮಗಳು ಶಾಂತ ಬಂದಳೇನಪ್ಪ? ಅವಳು ಬಂದೇ ಬರ್ತಾಳೆ ದಣಿ. ಮೊದಲು ನಿಮಗೆ ಯಾರು ಈ ರೀತಿ ರಕ್ತ ಭರಿಸಿದವರು? ಯಾರು ನಿಮಗೆ ಈ ರೀತಿ ಹೊಡೆದವರು? ಹೇಳು ದಣಿ, ಈಗಲೇ ಹೋಗಿ ಅವ್ರನ್ನ ಕೊಂದು ಹಾಕಿ ಬರ್ತೀನಿ. ಅದೆಲ್ಲ ಮುಂದಿನದು. ತಗೊಳ್ಳಿ ಪತ್ರವನ್ನ. ಇಲ್ಲಿವರೆಗೆ ನೀನು ನನ್ನ ಸ್ವಂತ ಮಗನಂತೆ ದುಡಿದಿರುವೆ. ಅನಾಥ ಮಗನಾದ ಪ್ರವೀಣನಿಗೆ ಶಾಲೆ ಕಲಿಸೀನಿ. ತಲಾ ನಿಮ್ಮಿಬ್ಬರಿಗೂ 100 ಎಕರೆಯಂತೆ ಜಮೀನು ಬರೆದೀನಿ. ಆದರೆ ನನ್ನ ಮಗಳನ್ನ ಅಪ್ಪ ಅಪ್ಪ ಹೇಳಿದಲ್ಲ ನಿಮ್ಮ ಸ್ಥಿತಿ. ಯಾರು ಈ ರೀತಿ ನಿಮಗೆ ಮಾಡಿದವರು? ಹೇಳು ತಂದೆ, ಹೇಳು. ನಾನವರ ಪ್ರಾಣ ತಗೋತೀನಿ. ಅದೆಲ್ಲ ಮುಂದೆ ನಿಮ್ಮಿಂದಲೇ ಆಗುತ್ತದೆ. ಧರ್ಮ ರಕ್ಷಿತೋ ರಕ್ಷಿತ ಎಂದು ಧರ್ಮ ಕಾಪಾಡುತ್ತದೆ. ಆದರೆ ನನ್ನದೊಂದು ಮಾತನ್ನು ಪಾಲಿಸುವಿರಾ? ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ, ಆ ಶ್ರೀ ವಾರಿ ಮಲ್ಲಿಕಾರ್ಜುನ ಸಾಕ್ಷಿ, ಅದೇನೊಂದು ಹೇಳುದನಿ. ನಿಮ್ಮ ಮನೆಯ ಹಾಳಾಗಿ ಶಿರಸ ವಹಿಸಿ ರಾಮಲಿಂಗ, ಕಾಲೇಜು ಕಲಿಯುವ ನನ್ನೊಬ್ಬಳ ಮಗಳು ಶಾಂತಾಗೆ ನೀನು ಗಂಡನಾಗಬೇಕು. ತಗೊಳ್ರಿ. ಆದರೆ ಮುಂದೆ ಮಾತನಾಡಬಾರದು. ಈ ಪ್ರವೀಣ ಅವಳಿಗೆ ಅಣ್ಣನಾಗಿ ತವರು ಮನೆಯ ಜೋಪಾನ ಗೈದು ಅವಳಿಗೆ ನೆರಳಾಗಬೇಕು. ಮುಂದೆ ಕೈ ಚಾಚಿ. ನಮ್ಮ ನಿಮ್ಮ ಗುರುತಿಗಾಗಿ, ಸವಿ ನೆನಪಿಗಾಗಿ, ನನ್ನ ಮಗಳ ರಕ್ಷಣೆಗಾಗಿ ತಲಾ 100 ಎಕರೆಯಂತೆ ಜಮೀನು ಬರೆದಿದ್ದೀನಿ. ಸ್ವೀಕರಿಸಿ. ಇದು ಶಾಂತಗೌಡನ ಆಜ್ಞೆ. ಇದಕ್ಕೆಲ್ಲ ಕಾರಣ ಆಸ್ತಿ. ನಗುತ್ತೈತಿ ದೈವ ಇಲ್ಲಿ, ನಗುತ್ತೈತಿ ದೈವ ಇಲ್ಲಿ, ನಗುತ್ತೈತಿ ದೈವ